ಒಕ್ಕೊಲಿನ ಅಭಿಪ್ರಾಯ. ಹೀಗಾಗಿ ಇವತ್ತು ಮೋದಿಯವರು ಇಡೀ ದೇಶದ ತುಂಬ ಎಲ್ಲರ ಸಪೋರ್ಟು ಸಿಕ್ಕಿಬಿಟ್ಟದ. ಅಷ್ಟೇ ಅಲ್ಲ, ನೀವು ಮಾಡಲೇಬೇಕು, ಇದು ಬಗೆಹರಿಸಬೇಕು ಅಂತ. ಈಗಾಗಲೇ ಭಾರತದಲ್ಲೇ ನಮ್ಮ ಭಾರತದ ಏನು ನೀರಾವರಿ ಅಥವಾ ಈ ಅಣೆಕಟ್ಟುಗಳಾಗಿರ್ಬೋದು, ಅಥವಾ ಸೂಕ್ಷ್ಮ ಪ್ರದೇಶಗಳಾಗಿರ್ಬೋದು, ಅಥವಾ ವಿದ್ಯುತ್ ಉತ್ಪಾದನಾ ಪ್ರದೇಶಗಳಾಗಿರ್ಬೋದು, ಅಥವಾ ಅಣು ಸ್ಥಾವರಗಳಾಗಿರ್ಬೋದು, ಎಲ್ಲದರ ಮೇಲೂ ಈಗಾಗಲೇ ಕವರೇಜ್ ಹಾಕ್ಕೊಂಡು ಅದನ್ನು ಆದಷ್ಟು ಸೇಫ್ಗಾರ್ಡ್ ಮಾಡುವಂಥ ಪ್ರಯತ್ನವನ್ನು ನಮ್ಮ ಸೈನ್ಯ, ನಮ್ಮ ದೇಶದ ಇಲ್ಲಿ ಪೊಲೀಸ್ ವ್ಯವಸ್ಥೆ ಮಾಡ್ತಾಯಿದೆ. ಅದು ಮಾಡಬೇಕು ಅಂತ ಡೈರೆಕ್ಷನ್ಸು ಬಂದದು. ಇದರರ್ಥ ಎಲ್ಲದಕ್ಕೂ ಸಜ್ಜಾಗಿಬಿಟ್ಟದಂತ ಈ ಸಲ ಡೂ ಆರ್ ಡೈ ಪರಿಸ್ಥಿತಿ ಬಂದು ನಿಂತು ಬಿಟ್ಟದ. ಇವತ್ತು ಒಟ್ಟಿನಲ್ಲಿ ಪಾಕಿಸ್ತಾನವನ್ನು ಬದಿಗೆ ಸರಿಸಲೇಬೇಕು, ಅಲ್ಲಿ ಭಯೋತ್ಪಾದನೆ ತಾಕಲೇಬೇಕು ಅನ್ನುವಂಥ ಒಂದು ವಾದ. ಆದರೆ ಇನ್ನೊಂದು ಭಾಳ ಪ್ರಮುಖವಾದದ್ದು POKಯನ್ನು ನಾವು ತೆಗೆದುಕೊಂಡೇ ಬಿಡಬೇಕು ಅನ್ನುವಂಥ ಒಂದು ಏನಪ್ಪ ಅಂದ್ರೆ ಒಂದು ಅಂತಿಮ ಒಂದು ನಿರ್ಧಾರಕ್ಕೆ ಬಂದದಂತ ಕಾಣ್ತದೆ. ಬಾಯಲ್ಲಿ ಹೇಳ್ತಾ ಇಲ್ಲ, ಬಟ್ ಈ ಎಲ್ಲ ಇವತ್ತಿನ ಬೆಳವಣಿಗೆ ನೋಡಿದಾಗ ಅದರಲ್ಲೂ ಕೇವಲ ಮೊದಲಿಗೆ, ಯಾಕೆಂದರೆ ಇಂಟರ್ನ್ಯಾಷನಲ್ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಭಾರತದ ಹೆಸರು ಕೆಡಬಾರ್ದು, ಆ ದೃಷ್ಟಿ ಇಟ್ಟುಕೊಂಡು ಭಯೋತ್ಪಾದಕ ಸ್ಥಾನಗಳನ್ನು ಮೊದಲು ಗುರಿ ಮಾಡ್ಕೊಂಡು ಹೊರಟದ. ಸಪೋಸ್ ಏನಾದರೂ ಇದಕ್ಕೆ ವಿರೋಧ ಮಾಡಿದರೆ ಪಾಕದ ವಿರುದ್ಧ ಯುದ್ಧ ಅನಿವಾರ್ಯ ಆದರೆ ಮಾಡಲಿಕ್ಕೆ ತಯಾರು ಅನ್ನುವಂಥ ಮಾತನ್ನು ಮೆಸೇಜನ್ನು ಈಗಾಗಲೇ ಸೇನಾಧ್ಯಕ್ಷರು ಅಥವಾ ಸೈನ್ಯದ ಮುಖಂಡರು ಮತ್ತು ನಮ್ಮ ಮೋದಿಯವರು ಅವ್ರು ತಿಳಿಸಿಬಿಟ್ಟಿದ್ದಾರೆ. ನಿಮ್ಗೆ ಹೆಂಗೆ ಬರ್ತದೆ ಹಂಗೆ ಹೊಟ್ಟಿರಪ್ಪ ಗಾಡಿ, ಈ ಸಲ ನಾನು ನಿಮಗೇನು ಹೇಳೋದಿಲ್ಲ, ನಮ್ಗೆ ಒಟ್ಟು ಬೇಕು ಗೆಲುವು ಅನ್ನುವಂಥದ್ದು. ಇಂಥದ್ದೇ ಒಂದು ನಿರ್ಧಾರವನ್ನು ಪಾಕ್ ಪ್ರಧಾನಿ ಸಹಿತ ಅಲ್ಲಿ ಸೈನ್ಯ ಕೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಸೈನ್ಯ ಯಾವ ರೀತಿಯಾಗಿ ಸ್ಪಂದಿಸ್ತದೆ ಅನ್ನೋದು ಈಗ ನೋಡ್ಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಅವ್ರಿಗೂ ಈಗ ಸಾಕಾಗಿ ಹೋಗ್ಯದ ಪಾಕಿಗಳಿಗೆ. ಯಾಕಂದ್ರೆ ಅಲ್ಲಿ ಯಾವ ಉದ್ಯೋಗಗಳಿಲ್ಲ, ನಮಗೆ ಹೆಚ್ಚು ಬಡತನದ ಇಡೀ ವಿಶ್ವದ ಮುಂದೆ ಏನಪ್ಪ ಅಂದ್ರೆ ಭಿಕ್ಷುಕಪ್ಪ ಅನ್ನುವಂಥ ಹಂತಕ್ಕೆ ಬಂದಿದ್ದು ಬಿಟ್ಟದ ಪಾಕಿಸ್ತಾನ. ಇದು ಕಾರಣ ಇಷ್ಟ, ಸದಾ ಈ ಒಂದು ಧರ್ಮದ ನೆಲೆಗಟ್ಟಿನಲ್ಲಿ ಆ ದೇಶನ ಕಟ್ಕೊಳ್ಳಿಕ್ಕೆ ಹೋಗಿ ಭಾರತದೊಂದಿಗೆ ದ್ವೇಷವನ್ನು ನಿರಂತರವಾಗಿ ಮಾಡ್ಕೊಂಡ್ಬಂದಿದ್ದು. ಇಂದಲ್ಲ ನಿನ್ನೆಲ್ಲ 75 ವರ್ಷಗಳ ಸ್ವಂತಕ್ಕಾಗಿನಿಂದ ಸುರುಳು ಅದರ ಭಾಳ. ಹೀಗಾಗಿ ಇವತ್ತು ಸಿಂಧೂ ನದಿ ಅದು ಬಂದಾಗಲಿಕ್ಕೆ ಹತ್ತದ, ನೀರು ಬಿಡೋದಿಲ್ಲಪ್ಪ. ಅದ್ರ ಮುಖ್ಯ ಬೇಸಿಗೆಯಲ್ಲಿ ಭಾಳಷ್ಟು ಇಂಪಾರ್ಟೆಂಟ್. ನೀರು ಅದು ಹರಿದು ಬರಲಿಲ್ಲ ಅಂದರೆ ತೊಂದರೆ ಆಗ್ತದೆ. ಮತ್ತು ಈ ಸಂದರ್ಭದಲ್ಲೇ ಸಿಂಧೂ ನದಿಯನ್ನು ಭಾರತದಲ್ಲಿ ಇದನ್ನು ಟರ್ನ್ ಓವರ್ ಮಾಡಿ ತಿರುಗಿಸಿದ್ರೆ ಸಹಜವಾಗಿ ಭಾರತಕ್ಕೆ ಇನ್ನೂ ಅನುಕೂಲ ಆಗ್ತಾ ಇರ್ತಾವೆ. ಇನ್ನು ನದಿ ಬಂದಾಗ ಮಾಡಿದಾಗ ಅದು ಮಾತು ಬೇರೆ, ಅದು ತಡೀಲಿಕ್ಕೆ ಆಗೋದಿಲ್ಲ, ಅದು ಏನು ಹೋಗ್ತದೆ. ಬಟ್ ನಂತರದಲ್ಲೇ ನೀರಿನ ಪ್ರವಾಹ ಕಡಿಮೆ ಆದ್ಮೇಲೆ ಅದನ್ನು ನಮ್ಮಲ್ಲಿ ತಿರುಗಿಸ್ಲಿಕ್ಕೆ ಅನುಕೂಲಗಳಿದ್ದಾವೆ. ಅದಕ್ಕಾಗಿ ಯುದ್ಧಗಳಾಗ್ಬೋದು, ಇಲ್ಲ ಅಂತಲ್ಲ ಹೇಳ್ತಾ ಇದ್ದಾರೆ ಪಾಕಿಗಳು, ಇಲ್ಲ ನಾವು ಯುದ್ಧ ಮಾಡ್ತೀವಿ ಹಾಗೆ ಹೀಗೆ ಅಂತೇಳಿ. ಬಟ್ ಅಂದ್ಕೊಂಡಷ್ಟು ಸುಲಭಿಲ್ಲ. ಯಾಕಂದರೆ ಇವತ್ತು ಇಡೀ ವಿಶ್ವನ ಭಾರತದ ಈ ಒಂದು ಭಯೋತ್ಪಾದಕತೆಗಾಗಿ ಒದ್ದಾಡಿದಂಥ ಪರಿಸ್ಥಿತಿಗಳು. ನಮ್ಮಲ್ಲಿ ಕಾಶ್ಮೀರಿಗಳಂತೆ ಪಾಪ ನಾವು ಅಂದರೆ ಭಾರತೀಯರು ಮತ್ತು ಪಾಕಿಗಳು ಕುಡ್ಕೊಂಡು ಅವರನ್ನು ನುಚ್ಚುನೆ ಮಾಡಿದಾಗ ಅವ್ರಿಗೆ ಇವತ್ತು ನೋವು ಅನುಭವಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಪಾಕಿಸ್ತಾನಿ ಪಂಡಿತಗಳು, ಇಟ್ ಮೀನ್ಸ್ ನಮ್ಮ ಕಾಶ್ಮೀರಿ ಪಂಡಿತಗಳು, ಅವ್ರ ಬದುಕನ್ನು ಸಹಿತ ನರಕ ಮಾಡಿದಂಥ ಈ ಭಯೋತ್ಪಾದಕರನ್ನು ಬಿಡ್ಕೊಳ್ಳೋದು ಈ ಸಲ ಅನ್ನುವಂಥದ್ದು ನಿರ್ಧಾರಕ್ಕೆ ಬಂದುಬಿಟ್ಟದಂತ ಅನ್ನಿಸ್ತದ ಈ ದೇಶ. ಮತ್ತು ಅನಿವಾರ್ಯದ ಈ ಸಲ